ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಅಧಿಕ ಮಾಸ. 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಕೊನೆಯ ದಿನವು ಇಂದು. 30 ದಿನಗಳು ಹೇಗೆ ಕಳೆದವೋ ತಿಳಿಯಲಿಲ್ಲ. ಸಂಭ್ರಮದಿಂದ ಕಳೆದ ದಿನಗಳು. ದಿನಾಲು ಭಜನೆ, 33 ಹಾಡುಗಳು, ದಾಸರ ಕೀರ್ತನೆಗಳ ಜಾತ್ರೆ ಇದ್ದಂತೆ. 33 ದಂಪತಿಗಳ ಭೂರಿ ಭೋಜನ ಊಟ, ದಾನ ದಕ್ಷಿಣೆ ಧರ್ಮ ಉಡಿಯ ತುಂಬುವುದು, 33 ಅನರಸಗಳ ದಾನ ವಿಶೇಷ. ಅದರಲ್ಲೂ ಅಳಿಯನಿಗೆ ಅದ್ದೂರಿಯ ದಾನ ಬೆಳ್ಳಿಯ ತಾಟು ಪಾತ್ರೆಗಳಲ್ಲಿ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಅದೇ ಮಾತು. ಪೂಜೆ ಪುನಸ್ಕಾರ, ವಿಷ್ಣು ಸಹಸ್ರನಾಮ ಪಠಣೆ, ಗೀತಾ ಪಾರಾಯಣ, ಹರಿಕಥಾಮೃತ ಸಾರ ಪಾರಾಯಣ. ದಿನದ ವೇಳೆ ಹೇಗೆ ಕಳೆಯುತ್ತದೆಂಬುದೇ ತಿಳಿಯುತ್ತಿರಲಿಲ್ಲ. ದೇವಸ್ಥಾನಗಳಲ್ಲಿ ಭಾಗವತ, ಮಹಾಭಾರತ, ರಾಮಾಯಣ ಪ್ರವಚನಗಳು. ಮೊಬೈಲ್ನ ಯೂಟ್ಯೂಬ್ಗಳಲ್ಲಿಯೂ ಕೂಡ ಎಲ್ಲಿ ಕೇಳಿದರೂ ಆಚಾರ್ಯರ ಯತಿಗಳ ಭಾಗವತ ಪ್ರವಚನಗಳು. ದಾಸರು ನೀಡಿದ ಸಾಹಿತ್ಯದಲ್ಲಿ ಶ್ರೀಕೃಷ್ಣ ಮುಳುಗಿ ಮುಳುಗಿ ತೇಲಿ ಬಂದು ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡುವನೆಂಬ ನಂಬಿಕೆ ಭರವಸೆ ನಮಗೆ ಇರಬೇಕು. ಬದುಕಿಗೊಂದು ದಾರಿ, ಜೀವನಕ್ಕೊಂದು ಧ್ಯೇಯ, ಅದರ ಆಚರಣೆಗೊಂದು ಧರ್ಮ, ನಂಬಿಕೆಗೆ ಒಂದು ಸರ್ವೋತ್ತಮ ದೈವ. ಅದನ್ನು ಬಯಸಿದ್ದನ್ನು ಪಡೆಯಲು ದೈವಿ ಉಪಾಯ ನೀಡಿದ್ದೇ ಶ್ರೀಹರಿ ನೀಡಿದ ವೇದ ಉಪನಿಷತ್ತುಗಳ ಸೂತ್ರ, ಗೀತೆಯ ಅರ್ಥ, ಸಾಹಿತ್ಯ, ಶ್ರೀ ಮಧ್ವರ ಸರ್ವಮೂಲ ವಿಚಾರಗಳು, ಮೌಲಿಕ ಸಿದ್ಧಾಂತಗಳು ಜನಮನಕ್ಕೆ ಹತ್ತಿರವಾಗುವಂತೆ ಮಾಡಿದ್ದು ಈ ದಾಸ ಸಾಹಿತ್ಯ. ಅಂತಹ ಹರಿದಾಸಿಯರ ಬಳಗಕ್ಕೆಲ್ಲ ಅನಂತ ನಮನಗಳು. ಇಷ್ಟು ದಿನ ಸೇವೆ ಸ್ವೀಕರಿಸಿದ ಶ್ರೀಪತಿಯು ನಮಗೆ ಸಂಪದವೀಯಲೆಂದು ಪ್ರಾರ್ಥಿಸೋಣ. ಶ್ರೀಪತಿಯು ನಮಗೆ ಸಂಪದವೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ, ವರವಿಭುಧರನು ಪೊರೆಯೇ ವಿಷವ ಕಂಠದೊಳಿಟ್ಟ ಹರನಿತ್ಯ ನಮಗೆ ಸಹಾಯ ಮಾಡಲಿ. ನರರೋಳುನ್ನತವಾದ ನಿತ್ಯ ಭೋಗಗಳನ್ನು ಪುರಭೂತ ಪೂರ್ಣ ಮಾಡಿಸಲಿ ಬಿಡದೆ. ಶ್ರೀಪತಿಯು ನಮಗೆ ಸಂಪದವೀಯಲಿ, ವಿನುತ ಸಿದ್ಧಿಪ್ರದನು ವಿಘ್ನೇಶನ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದು ಮನಹರುಷವಿತ್ತು ಮನ್ನಿಸಲಿ ಬಿಡದೆ. ಶ್ರೀಪತಿಯು ನಮಗೆ ಸಂಪದವೀಯಲಿ, ನಿರುತ ಸುಜ್ಞಾನವನು ಈವ ಗುರು ಮಧ್ವರಾಯರ ಗುರುಗಳಾಶೀರ್ವಾದ ನಮಗಾಗಲಿ. ಪುರಂದರ ವಿಠಲನ ಕರುಣೆಯಿಂದಲಿ ನಿತ್ಯ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ, ಸಂಪದವೀಯಲಿ, ಸಂಪದವೀಯಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಸೋಮವತಿ ಅಮಾವಾಸ್ಯೆ. ನಿನ್ನೆ ಸೋಮವಾರ ಅಧಿಕ ಮಾಸದ ಕೊನೆಯ ದಿನ, ಹಾಗೆ ಅಮಾವಾಸ್ಯೆಯು. ಈ ಅಮಾವಾಸ್ಯೆಗೆ ವಿಶೇಷವಾಗಿ ಸೋಮವಾರ ಬಂದದ್ದಕ್ಕೆ ಸೋಮವತಿ ಅಮಾವಾಸ್ಯೆ ಎಂದೇ ಪ್ರಸಿದ್ಧವಾದದ್ದು. ಇದು ಬಹಳ ದುರ್ಮಳವಾಗಿ, ಅಂದರೆ 3 ದಶಕಗಳ ನಂತರ ಕೂಡಿ ಬಂದ ಯೋಗವೆಂದು ಎಲ್ಲರೂ ಅನ್ನುವರು. ಈ ಯೋಗದ ಸೋಮವತಿ ಅಮಾವಾಸ್ಯೆಗೆ ವಿಶಿಷ್ಟ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮಹತ್ವವಿದೆ. ಸನಾತನ ಪರಂಪರೆಯಲ್ಲಿ ಅಮಾವಾಸ್ಯೆ ಅದೂ ಸೋಮವಾರದಂದು ವಿಶೇಷ. ಇದು ಮಹಾರಾಷ್ಟ್ರದಲ್ಲಿಯೂ ಈ ಅಮಾವಾಸ್ಯೆಗೆ, ಅಂದರೆ ಸೋಮವಾರ ಬಂದ ಸೋಮವತಿ ಅಮಾವಾಸ್ಯೆಗೆ ವಿಶೇಷವಾದ ಮಹತ್ವವಿದೆ.
ಸೋಮವಾರ ಶಿವನಿಗೆ ಪ್ರಿಯವಾದ ದಿನ. ಅಮಾವಾಸ್ಯೆ ದಿನ ನಮ್ಮ ಪೂರ್ವಜರಿಗೆ ಸಮರ್ಪಿತವಾದದ್ದು. ಈ ದಿನ ಭಕ್ತಿಭಾವದಿಂದ ಸ್ನಾನ ಮಾಡಿ ದಾನ ಧರ್ಮ, ಪೂರ್ವಜರಿಗೆ ಪ್ರಾರ್ಥನೆ ಮತ್ತು ಭಗವಾನ್ ಶಿವ ಮತ್ತು ವಿಷ್ಣುವಿನ ಪೂಜೆ ಮಾಡಿದರೆ ಪಿತೃಗಳ ಆಶೀರ್ವಾದ ಸಿಕ್ಕು ಸುಖ ಸಮೃದ್ಧಿ ದೊರೆಯುವುದು, ದುಃಖ ದೂರ ಆಗುವುದು ಎಂಬುದು ಭಾವನೆ. ಇದರ ಆಧ್ಯಾತ್ಮ ರಹಸ್ಯವೆಂದರೆ ಅಮಾವಾಸ್ಯೆ ದಿನ ಸೂರ್ಯ ಅಂದರೆ ಆತ್ಮ, ಚಂದ್ರ ಅಂದರೆ ಮನಸ್ಸು ಏಕರೂಪವಾಗುತ್ತಾರೆ. ಜ್ಯೋತಿಷಾಸ್ತ್ರದ ಪ್ರಕಾರ ಸೂರ್ಯ ಚೇತನ ದಿವ್ಯ ಪ್ರಕಾಶದ ಪ್ರತೀಕ, ಚಂದ್ರ ಮನಸ್ಸು ಭಾವನೆ ಚಂಚಲತೆ ಪ್ರತೀಕ. ಅಮಾವಾಸ್ಯೆ ದಿನ ಸೂರ್ಯಚಂದ್ರರು ಒಂದೇ ಸ್ಥಳದಲ್ಲಿ ಮಿಲನವಾಗುವುದರಿಂದ ಆಗ ಮನದ ಅಸ್ವಸ್ಥತೆ ಶಾಂತವಾಗಿ ಆ ವ್ಯಕ್ತಿ ತನ್ನ ಆತ್ಮದ ಪ್ರೇರಣೆಯಿಂದ ಒಳ್ಳೆಯ ಕರ್ಮ ಮಾಡುವನೆಂದು ಹೇಳುತ್ತಾರೆ. ಈ ದಿನ ಧ್ಯಾನ, ಗಾಯತ್ರಿ ಮಂತ್ರೋಚ್ಚಾರ, ಮಹಾಮೃತ್ಯುಂಜಯ ಜಪ ಮತ್ತು ಭಗವದ್ಗೀತಾ, ವಿಷ್ಣು ಸಹಸ್ರನಾಮದ ಪಠಣ ಮಾಡುವುದು ವಿಶೇಷ ಫಲದಾಯಿ ಆಗುವುದು. ಈಶ್ವರನಿಗೆ ಈ ದಿನ ಮೊಸರು ಅನ್ನದ ನೈವೇದ್ಯ ಮತ್ತು ಸೂರ್ಯೋದಯ ಆದ ನಂತರ ಅಶ್ವತ್ಥ ಮರದ ಪ್ರದಕ್ಷಿಣೆ ಹಾಕುವುದು ವಿಶೇಷವಾಗಿದೆ. ಈ ದಿನ ಪಿತೃದೋಷ ಶಾಂತಿ, ಗ್ರಹಗಳ ಅನುಕೂಲತೆ ಮತ್ತು ಮಾನಸಿಕ ಸಂತುಲನಕ್ಕಾಗಿ ಒಳ್ಳೆಯ ಶುಭ ಕಾಲವೆಂದು ಇದು ಹೇಳುತ್ತಾರೆ. ಈ ಥರ ಮಹಾರಾಷ್ಟ್ರದಲ್ಲಿ ತುಂಬ ಮಹತ್ವವಾದ ಇಂದಿನ ಅಮಾವಾಸ್ಯೆ ಸೋಮವತಿ ಅಮಾವಾಸ್ಯೆ ಎಂದು ಪ್ರಸಿದ್ಧವಾಗಿದ್ದದ್ದು. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಭಗವಂತನ ಸ್ಮರಣೆ. ಕಂಡದ್ದು ಬಯಸುವುದು ಕಾಮ, ಬಯಸಿದ್ದು ದೊರೆಯದಿರೆ ಅದು ಕ್ರೋಧ, ಇನ್ನಷ್ಟು ದೊರೆಯಬೇಕೆಂಬುದು ಲೋಭ, ತನ್ನ ಕೈ ಬಿಟ್ಟು ಹೋಗಬಾರದೆಂಬುದು ಮೋಹ, ತನ್ನೊಬ್ಬನಲ್ಲಿಯೇ ಇದೆ ಎಂಬುದು ಮದ, ಇನ್ನೊಬ್ಬನಲ್ಲಿ ಇದೆ ಎಂದರೆ ಅದು ಮತ್ಸರ. ಇದು ಮನುಷ್ಯನಿಗೆ 6 ವೈರಿಗಳು ಇದ್ದಂತೆ ಇವು. ಭಗವಂತನ ಸ್ಮರಣೆ ಆನಂದ ಕೊಡುವುದು. ವಿಷಯಗಳು ಕಾಡುವಾಗ ಭಗವಂತನ ನಾಮಸ್ಮರಣೆ ಆಗಬೇಕು. ಜೀವಂತ ಇರುವಾಗ ನೆನೆಯದಿರೆ ಅದು ಅಂತ್ಯದ ಮರಣದ ಸಮಯದಲ್ಲಿ ಹೇಗೆ ನೆನಪಾಗಬೇಕು? ಒಂದು ಬೆಂಕಿ ಕಿಡಿ ಪೂರ್ಣ ಹತ್ತಿಯ ಗಂಟನ್ನು ಸುಟ್ಟು ಹಾಕುವಂತೆ ಭಗವಂತನ ಸ್ಮರಣೆ ನಮ್ಮ ಪಾಪ ದುಃಖಗಳನ್ನು ಸುಟ್ಟು ಹಾಕುವುದು. ನಮ್ಮನ್ನು ನಾವೇ ದೇವರ ಸ್ಮರಣೆಯಲ್ಲಿ ಮರೆತು ಹೋಗಬೇಕು. ಕೊನೆ ಗಳಿಗೆಯಲ್ಲಿ ಅಜಮಿಳ ನಾರಾಯಣ ಎಂದು ಮಗನನ್ನು ಕೂಗಿದರೆ ಯಮಭಟರು ಅವನನ್ನು ಸ್ವರ್ಗಕ್ಕೆ ಒಯ್ದರು. ನರಕದಲ್ಲಿ ಬೀಳಬೇಕಾದ ಅಜಮಿಳ ಒಂದು ನಾರಾಯಣ ನಾಮದಿಂದ ತನ್ನ ಜೀವನವನ್ನು ಮುಕ್ತಿ ಮಾಡಿಕೊಂಡ. ಭೂಮಿಯಲ್ಲಿ ಬೀಜ ಬಿತ್ತದಿದ್ದರೆ ಅಲ್ಲಿ ದವಸ ಧಾನ್ಯಗಳು ಬೆಳೆಯದೆ ಬರೀ ಹುಲ್ಲು, ಕಾಂಗ್ರೆಸ್ ಕಸ ಬೆಳೆಯುತ್ತದೆ. ಅದರಂತೆ ನಮ್ಮ ತಲೆಯಲ್ಲಿ ಸಕಾರಾತ್ಮಕ ವಿಚಾರ ಅನುಭವಗಳು ಇರದಿದ್ದರೆ ಅದು ನಕಾರಾತ್ಮಕ ವಿಚಾರಗಳಿಂದಲೇ ತುಂಬಿ ಹೋಗುವುದು. ಭಕ್ತಿ ಶ್ರದ್ಧೆ ಬೀಜ ಬಿತ್ತಿದರೆ ಮನದಲ್ಲಿ ಅದು ಸಶಕ್ತವಾಗಿ ಬೆಳೆದು ಆತಂಕ ದುರಭಿಮಾನಗಳೆಲ್ಲ ತನ್ನಿಂದ ತಾನೇ ಕಿತ್ತಿ ಹೋಗುವವು. ಕ್ರಮೇಣ ಅರಿಷಡ್ವರ್ಗಗಳ ನಿರ್ಮೂಲನೆವಾಗುವುದು. ಪ್ರತಿದಿನ ತಾಜಾ ಹೂ ತುಳಸಿ ದೇವರ ಪೂಜೆಗೆ ಬಳಸುತ್ತೇವೆ. ಮರುದಿನ ಅದು ನಿರ್ಮಾಲ್ಯವಾಗುತ್ತದೆ. ಅದನ್ನು ಗಿಡದಲ್ಲೋ ನೀರಲ್ಲೋ ವಿಸರ್ಜಿಸಿ ಹೊಸ ಹೂ ತುಳಸಿ ದೇವರಿಗೆ ಅರ್ಪಿಸುವಂತೆ ನಿನ್ನೆಯದೆಲ್ಲ ಗಂಗೆಯಲ್ಲಿ ಮಿಂದು ಹೋಯಿತೆಂದು ತಿಳಿದು ಹೊಸ ವಿಚಾರ ಧಾರೆಯೊಂದಿಗೆ ಹೊಸ ಹಗಲನ್ನು ಕಳೆಯಬೇಕು. ಇದಕ್ಕೆ ಸತ್ಸಂಗ, ಸದ್ವಿಚಾರ, ಗ್ರಂಥವಾಚನ, ಸಂಕೀರ್ತನೆಗಳೇ ಆಧಾರವಾಗುತ್ತವೆ. ಹರೇ ಶ್ರೀನಿವಾಸ. ನಾಳೆ ಮತ್ತೆ ಭೇಟಿಯಾಗೋಣ.